ನೋಡಿ, ನಮ್ಮ ರಾಜ್ಯದಲ್ಲಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗದ್ದಲಗಳು ಯಾವಾಗಲೂ ಕೂಡ ಇದೇ ಚರ್ಚೆ ಆಗ್ತಾ ಇರುತ್ತೆ. ಯಾವುದೇ ಒಂದು ಸರಿಯಾದಂತ ನಿರ್ಧಾರಕ್ಕೆ ಬರ್ತಾ ಇಲ್ಲ ರಾಜ್ಯ ಸರ್ಕಾರ. ಹಾಗಾಗಿ ತುಮಕೂರಿನಲ್ಲಿ ಮತ್ತೊಮ್ಮೆ ಇದೀಗ ಮೊಳಗಿರುವಂತಹ ಒಳ ಮೀಸಲಾತಿಯ ಕಿಚ್ಚು. ಒಳ ಮೀಸಲಾತಿ ಜಾರಿಗೆ ರಸ್ತೆಗಿಳಿದಿರುವಂತಹ ಮಾದಿಗ ಸಮುದಾಯ, ಅಖಿಲ ಭಾರತ ಮಾದಿಗ ಮಹಾಸಭಾ ಹಾಗೂ ಸಂಘಟನೆಗಳ ಪ್ರತಿಭಟನೆ ನಡೀತಾ ಇದೆ. ಅಂಬೇಡ್ಕರ್ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೂ ಕೂಡ ಪಾದಯಾತ್ರೆ. ರ್ಯಾಲಿಗೂ ಮುನ್ನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಕೂಡ ಮಾಡಿದ್ದಾರೆ. ಅಶೋಕ ರಸ್ತೆ ಡಿಸಿ ಕಚೇರಿಗೆ ತೆರಳಿರುವಂತಹ ಪ್ರತಿಭಟನಾಕಾರರು ಡಿಸಿಗೆ ಮನವಿ ಪತ್ರವನ್ನ ಸಲ್ಲಿಸಿ ಸರ್ಕಾರಕ್ಕೆ ಮುಖಂಡರು ಒತ್ತಾಯ ಮಾಡಿದ್ದಾರೆ. ವೈಎಚ್ ಹುಚ್ಚಯ್ಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಮಾತಂಗ ಮಹಾಸಭಾ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ ಮೀಸಲಾತಿ ಜಾರಿಗೊಳಿಸಿಲ್ಲ ಅಂತಂದ್ರೆ ತೀವ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದೀಗ ಒಳ ಮೀಸಲಾತಿ ಬೇಗನೆ ಜಾರಿಯಾಗಿಲ್ಲ ಅಂತಂದ್ರೆ ತೀವ್ರವಾದಂತ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಒಳ ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ಬಹಳಷ್ಟು ಗೊಂದಲ ಇದೆ, ಗಲಾಟೆ ಇದೆ ನಮ್ಮ ರಾಜ್ಯದಲ್ಲಿ. ಇದೀಗ ಮತ್ತೊಮ್ಮೆ ಇಂಥದೇ ಘಟನೆ ನಡೀತಾ ಇದೆ. ಒಳ ಮೀಸಲಾತಿಯನ್ನ ಕೊಟ್ಟು ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ದಲಿತ ಸಂಘರ್ಷ ಸಮಿತಿ 1995-96ರಿಂದ ಈ ತನಕ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾವೆ. ನೋಡಿ, ಒಳ ಮೀಸಲಾತಿ ವಿಚಾರದಲ್ಲಿ ಹಲವು ಬಾರಿ ಗೊಂದಲಗಳು ಇದೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾನೆ ಇದೆ. ಆದರೂ ಕೂಡ ಯಾವುದೇ ಒಂದು ನಿರ್ಧಾರಕ್ಕೆ ಸರಿಯಾಗಿ ಬರ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಟುತ್ತೆ. ಈ ಕುರಿತು ಈಗಾಗಲೇ ಸದನದಲ್ಲೂ ಕೂಡ ಚರ್ಚೆ ಆಗಿರುವಂತಹ ವಿಚಾರ ಒಳ ಮೀಸಲಾತಿ ಅಂತಂದ್ರೆ ಸದನದಲ್ಲೂ ಕೂಡ ಸದ್ದು ಮಾಡಿದಂತ ಒಂದು ವಿಚಾರ. ಸದನದಲ್ಲಿ ಎಷ್ಟೆಲ್ಲಾ ಚರ್ಚೆ ಮಾಡಿದ್ರು ಕೂಡ ಈಗಲೂ ಇದೇ ಆಗ್ತಾ ಇದೆಯಲ್ಲ ಅಂತ ಹೇಳಿ ಪ್ರಶ್ನೆಗಳು ಹುಟ್ಟುತ್ತೆ. ಅದರಲ್ಲೂ ಕೂಡ ತುಮಕೂರಿನಲ್ಲಿ ಇದೀಗ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ನೋಡಿ. ಅದರಲ್ಲೂ ಕೂಡ ಕೇವಲ ಮಾದಿಗ ಸಮುದಾಯ ಅಲ್ಲ, ಬೇರೆ ಬೇರೆ ಸಮುದಾಯಕ್ಕೂ ಕೂಡ ಒಳ ಮೀಸಲಾತಿ ರಾಜ್ಯ ಸರ್ಕಾರ ಸರಿಯಾಗಿ ಜಾರಿ ಮಾಡಲಿಲ್ಲ, ಅದರಲ್ಲೂ ಕೂಡ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳಿ ಜನ ಆರೋಪ ಮಾಡ್ತಾರೆ.